ಹೇಗಾಗಿ ದಾಳಿ ಮಾಡಿದ್ರು ಇಡಿ ಅವರು. ಈ ಸುದ್ದಿ ಗೊತ್ತಾದ ತಕ್ಷಣ ಆಳಿದ್ದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಹೋಗಿ ಕೆಲವೊಂದು ಫೈಲ್ಗಳನ್ನು ತೆಗೆದುಕೊಂಡು ಅದ್ರ ಮೇಲೆ FIR ಮಾಡಿ ಅದು ಇವತ್ತು ಅದು ಸುಪ್ರೀಂ ಕೋರ್ಟ್ನಲ್ಲಿ ಬಂದಿದೆ. ಆ ಮಾತು ಬೇರೆ. ಅಲ್ಲಿ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಸಿದ್ಧ ಹಿಡಿಯಲಿಲ್ಲ. ನಂತರದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಯದ. ಇವತ್ತೇನೋ ಆ FIRಗೆ ಅಂದರೆ ಮಮತಾ ಬ್ಯಾನರ್ಜಿ ಸರ್ಕಾರ FIRಗೆ ಅವ್ರು ಮಾಡಿದ FIRಗೆ ತಡೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟದ. ಇಡಿ ಹೇಳೋದೇನಪ್ಪ ಅಂದ್ರೆ 2,000 ಕೋಟಿ ರೂಪಾಯಿಗಳ ಕಲ್ಲಿದ್ದಿನ ವ್ಯವಹಾರ ಆಗಿದೆ. 2000ದಲ್ಲಿ 2000 ಇಸ್ವಿಯಲ್ಲಿ 2,000 4,000 ಕೋಟಿ ಇವ್ರು ಹೇಳ್ತಾರೆ. ಬಾಯಿಗೆ ಬಂದು ಹೇಳ್ತಾ ಇರ್ತಾರೆ. ದೆಹಲಿಯಲ್ಲಿ ನೋಡಿದ್ರಲ್ಲ ನೀವು 10,000 ಕೋಟಿ ಆಗ್ಯದ, 5,000 ಕೋಟಿ ಆಗ್ಯದ, 1,000 ಕೋಟಿ ಆಗ್ಯದ, 50 ಕೋಟಿ ಆಗ್ಯದ, 80 ಕೋಟಿ ಆಗ್ಯದ, ಏನೇನೋ ಬಾಯಿಗೆ ಬಂದಿದ್ದನ್ನು ಹೇಳಿದರು. ಇವತ್ತಿಗೂ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಮಾಡಿಲ್ಲ. ಅದೇ ರೀತಿ ಇಲ್ಲ 2000ದಲ್ಲಿ ಇದ್ದಂಥ ಕೇಸು CBI ಮೂಲಕ ಇವತ್ತು ಅದನ್ನು ಇಡಿದಂಥವ್ರು IPAC ಆಫೀಸ್ಗೆ ಹೋಗಿ ಅಲ್ಲಿದ್ದಾವೆಲ್ಲ ಡಾಕ್ಯುಮೆಂಟ್ಸ್ ತರಕ್ಕೆ ಹೋಗಿದ್ವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ IPAC ಬದಲಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳೋದು ಏನಪ್ಪಾ ಅಂದ್ರೆ ಅದನ್ನು ಚುನಾವಣೆಯ ರಣನೀತಿಯನ್ನು ಅದರ ನೀತಿಯನ್ನು ಮಾಡಿಸೋ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ ಕಂಪ್ನಿ ಜೊತೆಗೆ. ನಮ್ಮ ಡಾಟಾಗಳನ್ನು ಕದಿಯೋದಕ್ಕಾಗಿ ಇವರು ಬಂದಿದ್ದಾರಲ್ಲೇ ಇಡಿ ಹೆಸರಿನಲ್ಲೇ ಅಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡು ಅಲ್ಲಿ ಡಾಟಾಗಳನ್ನು ತಗೊಂಡು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತೇಳಿ ಅವರು ವಾದ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಕೇಳೋದು